ಅಣಿಕೆ ಮಿಣಿಕೆ ದೂರಿ ದೂರಿ ಕೆಂಪಿನ ಗಣಿಕೆ ದೂರಿ ಹಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಬೆಳಿಗ್ಗೆ ತಿಂಡಿಗೆ ಪಡ್ಡು ಹಾಗೆ ತಟ್ಟೆ ಇಡ್ಲಿನ ಮಾಡ್ಕೊಂಡಿದ್ವಿ. ಮನೆಗೆ ನೆಂಟರು ಬರ್ತಾರೆ ಅಂತ ಹೇಳಿದ್ವಲ್ಲ, ಹಂಗಾಗಿ ತಿಂಡಿಗೆ ಇಡ್ಲಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಡ್ಲಿಗೆಲ್ಲ ನೆನೆಸಿಟ್ಕೊಂಡಿದ್ವಿ. ಭಾನುವಾರ ಒಂದು ಫಂಕ್ಷನ್ ಇತ್ತು, ಎಂಗೇಜ್ಮೆಂಟು. ಅದಕ್ಕೆ ಶನಿವಾರನೇ ಎಲ್ಲರೂ ಬಂದಿದ್ರು. ಇಡ್ಲಿಗೆ ಕಾಂಬಿನೇಷನ್ ಆಗಿ ಚಟ್ನಿನ ಮಾಡ್ಕೊಂಡಿದ್ವಿ. ಇವರು ನಮ್ಮ ಅಕ್ಕ ಅವರೇ ತಿಂಡಿನ ಮಾಡ್ತಾಯಿದ್ರು ಬೆಳಿಗ್ಗೆ. ಆ್ಯಂಡ್ ಇನ್ವಿಟೇಷನ್ ಕೊಡೋಕ್ಕೆ ಅಂತಲೂ ತುಂಬ ಒಂದು 5 ಜನ ಬಂದಿದ್ರು. ಹಂಗಾಗಿ ಅವರು ತಿಂಡಿ ಟೈಮ್ಗೆ ಬಂದರು. ತಿಂಡಿ ಇಡ್ಲಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಲಾಸ್ಟಲ್ಲಿ ಪಡ್ಡು ಇತ್ತು. ಪಡ್ಡು ಮತ್ತು ಚಟ್ನಿನ ನಾನು ತಿಂದೆ. ಆಮೇಲೆ ಹಸಿ ಕಡಲೆಕಾಯಿನ ತೊಗೊಂಡು ಬಂದಿದ್ರು. ಅದನ್ನು ಬೇಯಿಸ್ಕೊಂಡು ಸ್ವಲ್ಪ ಹೊತ್ತು ತಿಂದು ಮಾತುಕತೆ ಆಡ್ಕೊಂಡು ಕೂತಿದ್ವಿ. ಆ್ಯಂಡ್ ಮಧ್ಯಾಹ್ನ ಊಟಕ್ಕೆ ಬೇಳೆ ಸಾಂಬಾರು ಮತ್ತು ಮುದ್ದೆ ಮಾಡ್ಕೊಂಡು ತಿಂದಿದ್ವಿ. ನಮ್ಮ ಅಕ್ಕ ಮತ್ತು ನಾನು ಅಜ್ಜಿ ಅಷ್ಟೇ ಇದ್ದಿದ್ದು ಮನೇಲಿ. ಎಲ್ಲರೂ ಎಂಗೇಜ್ಮೆಂಟ್ ಇತ್ತು ಅಂದ್ಬಿಟ್ಟು ಹೊರಟೋಗ್ಬಿಟ್ಟಿದ್ರು ಫಂಕ್ಷನ್ಗೆ. ಆ್ಯಂಡ್ ಕಸನು ಗುಡಿಸಿ ಮನೆಯೆಲ್ಲ ನಾನು ಒರೆಸ್ಕೊಂಡೆ. ಪಾತ್ರೆ ಎಲ್ಲ ನಮ್ಮ ಅಕ್ಕ ತೊಳ್ಕೊಟ್ರು. ತುಂಬ ಪಾತ್ರೆಗಳಾಗ್ಬಿಟ್ಟಿತ್ತು, ಜಾಸ್ತಿ ಜನ ಇದ್ರಲ್ವ, ಹಂಗಾಗಿ. ಆಮೇಲೆ ದೇವ್ರ ಸಾಮಾನೆಲ್ಲ ವಾಶ್ ಮಾಡಿಬಿಟ್ಟು ನಾನು ಪೂಜೆ ಮಾಡ್ಕೊತಿದ್ದೆ. ಪಾಪುಗೂ ಸ್ನಾನ ಮಾಡಿಸಿ ಅವರು ಫ್ರೆಶ್ ಅಪ್ ಆದರು. ತುಳಸಿ ಪಾಟ್ಗೆಲ್ಲ ಪೇಂಟ್ ಮಾಡಿಕೊಂಡು ಸಂಜೆ ಈ ರೀತಿ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ. 5 ಜನ ಮುತ್ತೈದೆಯರು ಸೇರಿ ಪೂಜೆ ಮಾಡಿದ್ದಾಯಿತು. ತುಳಸಿ ಹಬ್ಬ ಒಂಥರ ಮನೆ ತುಂಬ ಜನ ಇದ್ದಿದ್ಕು, ಹಬ್ಬ ಇದ್ದಿದ್ಕು ತುಂಬ ಚೆನ್ನಾಗಿತ್ತು ಡೇ. ದೇವಾಲಯಗುರು ದೇಶಸಂಪತ್ತ ನೆರಳುಗಳು ಉಡುಬಿಡಿಕೆ ತಿಮ್ಮನಾಗಿ ನಾ ಬಂದ ಮೈಸೂರು ಜಿಲ್ಲೆಯದೊಳಗೆ ಕೊಚ್ಚು ಕೊಡಗು ಮಲಯಾಳಿ ಬ್ರಹ್ಮ ವಿಷ್ಣು ಮಹೇಶ್ವರ. ಆಗ ರಾತ್ರಿ 12 ಗಂಟೆ ಜಾವದೊಳಗೆ ನಿಂತು ಹೋಯ್ತು ಸ್ವಾಮಿ ಹಳೆದು. ಆ್ಯಂಡ್ ಇವರು ನಮ್ಮಪ್ಪ ತುಂಬ ಚೆನ್ನಾಗಿ ಈ ರೀತಿ ಪದಗಳೆಲ್ಲ ಹೇಳ್ತಿರ್ತಾರೆ, ಹಾಗೆ ಸಾಂಗ್ಸ್ ಎಲ್ಲ ಹೇಳ್ತಿರ್ತಾರೆ. ದೂರಿ ದೂರಿ ಇದ್ದಲ್ಲಿ ಹೋಗಿ ದೂರಿ ದೂರಿ ಕಣ್ಣು ನೋಡು ದೂರಿ ದೂರಿ ಕನ್ನಂಬಾಡಿ ದೂರಿ ದೂರಿ ಕಲ್ಲು ನೋಡು ದೂರಿ ದೂರಿ. ಪಾಪಗೂ ದೂರಿ ಎಲ್ಲ ಹೇಳ್ತಾ ಇದ್ರು. ತುಂಬ ಚೆನ್ನಾಗಿತ್ತು. 2 ಡೇಸ್ ಇವರೆಲ್ಲ ಇದ್ದಿದ್ದು. ಹೇಗೋಯ್ತು ಡೇ ಅನ್ನೋದೇ ಗೊತ್ತಿರಲಿಲ್ಲ. 100 ಡೇಸ್ ಚಾಲೆಂಜ್ನ ತೊಗೊಂಡಿದ್ದೀನಿ. ಹೇಗಿರುತ್ತೆ ಅನ್ನೋದನ್ನ ನೋಡಬೇಕು ಅಂದರೆ ಅಕೌಂಟ್ನ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.